ಹೊರಗಡೆ ಬಂದಾಗ ಅದು ಇದು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಮಗಂತೂ ಅನ್ನಿಸ್ತಿರುತ್ತೆ. ಅದರಲ್ಲಂತೂ ಈ ಮಕ್ಳನ್ನ ಕೇಳಬೇಕಾ, ಈ ಮಕ್ಳಿಗಂತೂ ಅದು ಇದು ಬೇಕು ಅನ್ಸುತ್ತೆ. ನನ್ನ ಮಗಳು ಆಲ್ಮೋಸ್ಟ್ ಸ್ವೀಟ್ಸ್ ತಿನ್ನೋದು ಜಾಸ್ತಿ. ಸೊ ಒಂದು ಬೇಕ್ರಿ ಕರ್ಕೊಬಂದಿದ್ದಾಳೆ. ಆ ಬೇಕ್ರಿಲಿ ಇದು ಬೇಕು ಅದು ಬೇಕು ಅಂತ ಕೇಳ್ತಾ ಇದ್ದಾಳೆ. ಯಾವ್ದು ಬೇಕು ಫಸ್ಟ್? ಎರಡು. ಅಬ್ಬೋ, ಅಷ್ಟೊಂದು ತಿಂತೀಯಾ? ಕರೆಕ್ಟಾಗಿ ಹೇಳು. ಎರಡು ಪಪ್ಸ್, 3 ಪಪ್ಸ್ ಕೊಡಿ ಪಾರ್ಸಲು. ವಿದ್ಯಾ, ಯಾವ್ದು ಬೇಕು? ಇದಾ? ಅದು ಬೇಡ. ಅದು ಚಾಕ್ಲೇಟಾ? ಮಗ ಪಾಪ ಸೈಲೆಂಟಾಗಿ ನಿಂತಿದ್ದಾನೆ. ಇವಳಂತೂ ವೈಲೆಂಟಾಗಿ ಆಡ್ತಿದ್ದಾಳೆ. ನನ್ನ ಮಗ ಏನು ತೆಗೆದುಕೊಟ್ರು ಓಕೆ ಅಂದ್ಕೊಂಡು ತೊಗೊಂಡು ತಿಂತಾನೆ. ಇವಳು ನನ್ನ ಮಗಳಂತೂ ಬಿಡೋದೇ ಇಲ್ಲ. ಇದು ಬೇಕು ಅದು ಬೇಕು ಅಂತ ಆರ್ಡ್ರ್ ಮಾಡೋದು. ಏನು ನಮ್ಮನೇನು ಕುಬೇರು ಅಂದ್ಕೊಬಿಟ್ಟಿದ್ದಾಳೆ ಇವಳು. ಫಸ್ಟ್ ಟೈಮು ಪಪ್ಸು ಬಿಸಿ ಇರಲಿಲ್ಲ. ಅದಕ್ಕೆ ಈಗ ಡೈರೆಕ್ಟಾಗಿ ನನ್ನ ಕಣ್ಣೆದುರುಗಡೆ ಬಿಸಿ ಮಾಡಿ ಅಂತ ಬಿಸಿ ಮಾಡಿಸ್ಕೊತಾ ಇದ್ದೀನಿ. ಯಾವ್ದು ಬೇಕು ತೋರಿಸು ಅಂಕಲ್ಗೆ. ಹೌದಾ, ಎರಡಾ? ಅಷ್ಟೇನಾ? ಹಾಂ ಹಾಂ ಹಾಂ, ಅಲ್ಲಿ ಕೊಡ್ತಾ ಇದ್ದಾರೆ ನೋಡು ಅಂಕಲ್, ಅಲ್ಲಿ ಕೊಟ್ಟರು ನೋಡು. ಅಂತೂ ಬೇಕ್ರಿಯಿಂದ ತಪ್ಪಿಸ್ಕೊಂಡು ಬಂದ್ವಿ ಅಪ್ಪ. ಇನ್ನು ಇದ್ದಿದ್ರೆ ಇನ್ನೂ ಎಷ್ಟು ಖರ್ಚು ಮಾಡಿಸ್ತಿರ್ಲೋ. ಏನು ಅರ್ಜೆಂಟ್ ಇದೆ ಅಂದರೆ ಮಧ್ಯಾಹ್ನದ ಊಟ ಕಟ್ಟಾಗ್ಬಿಟ್ಟಿದೆ. ಈಗ ಮಧ್ಯಾಹ್ನದ ಊಟ ಬೇಡ ಅಂತೆ ಅವಳಿಗೆ. ಆ್ಯಕ್ಚುಲಿ ಚಾಕ್ಲೇಟ್ ಫ್ಲೇವರ್ ಕೇಕ್ ತೊಗೊಂಡಿದ್ದಾಳೆ, ಜೊತೆಗೆ ಒಂದು ಲಾಲಿಪಪ್, ಚಾಕ್ಲೇಟ್ ಫ್ಲೇವರ್ ಲಾಲಿಪಪ್ ತೊಗೊಂಡಿದ್ದಾಳೆ. ಸೊ ಹುಡುಕ್ತಾ ಇದ್ದಾಳೆ, ಎಲ್ಲೋಯ್ತು ಅಂತ ಬಾಕ್ಸ್ ಒಳಗೆ ಹಾಕ್ಕೊಟ್ಟಿದ್ದಾರೆ. ನೋಡಿ ಎಷ್ಟು ಅರ್ಜೆಂಟ್ ಇದೆ ಅವಳಿಗೆ ಅಂದರೆ. ಹೊರಗಡೆ ಫುಡ್ಡು ಅಂದರೆ ಎಷ್ಟು ಇಷ್ಟಪಡ್ತಾರೆ ಈ ಮಕ್ಕಳು. ಹೆಲ್ದಿ ಫುಡ್ಡೆಲ್ಲ ಅದು ಬೇಡಮ್ಮ ಅಂದರೆ ಕೇಳೋದೇ ಇಲ್ಲ. ಎಲ್ಲ ಪಿಚ್ಕಿ ಮಾಡಿದ್ದಾರೆ, ಎಲ್ಲಿ ಹೋಗ್ಬಾಗ ಅಂತ ಗೊತ್ತಾಗ್ತಲ್ಲ. ಹಿಂಗಿರೋದನ್ನೆಲ್ಲ ಹಿಂಗೆ ಮಾಡಿದ್ಯಾ? ನೈಸ್ ಮಾಡೋದರಲ್ಲಿ ಎಕ್ಸ್ಪರ್ಟು ನನ್ನ ಮಗಳು. ಎಷ್ಟು ನೈಸ್ ಮಾಡ್ತಾಳೆ ಅಂದರೆ, ಲಾಲಿಪಪ್ಪು 30 ರೂಪಾಯಿ ಲಾಲಿಪಪ್ಪು. ಏನು ಖುಷಿಯಾಗಿದ್ದಾಳೆ ನೋಡಿ. ಹೇಳೋದನ್ನು ಕೊಡಿಸ್ಬಿಟ್ರೆ ಅಷ್ಟೇ. ಇವರಿಗೆ, ಈ ಮಕ್ಕಳಿಗೆ ನಾವೇ ಬೈತೀವಿ, ಆ ಹೆಲ್ದಿ ಫುಡ್ಡೆಲ್ಲ ಬೇಡ ತಿನ್ನಬಾರ್ದು ಹಾಗೆ ಹೀಗೆ ಅಂತ. ನಾವು ಅದಕ್ಕಿಂತ ಡಬ್ಬಲ್ಲು, ಅದಕ್ಕಿಂತ ಕಂತ್ರಿಗಳು ನಾವು ಅನಿಸುತ್ತೆ. ನಾನು ಮಧ್ಯಾಹ್ನದ ಊಟ ತಿನ್ನೋದು ಬಿಟ್ಬಿಟ್ಟು ಪಪ್ಸು ಮತ್ತು ಎಗ್ ಪಪ್ಸು ಮತ್ತು ಪನ್ನೀರ್ ಪಪ್ಸು, ಅದು ಪನ್ನೀರ್ ಪಪ್ಸು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಸ್ಪೈಸಿಯಾಗಿ ಸಖತ್ತಾಗಿತ್ತು. ನನ್ನ ಮಗನಿಗೆ ಪಾಪ ಅವನು ಪಪ್ಸ್ ಕೊಟ್ಟೆ. ಅವನು ಸಾಮಾನ್ಯವಾಗಿ ಖಾರ ತಿನ್ನೋದು ಜಾಸ್ತಿ, ಅವನು ಪಪ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಪನ್ನೀರ್ ಪಪ್ಸು ಫಸ್ಟ್ ಟೈಮ್ ತಿಂತಾ ಇರೋದು, ಚೆನ್ನಾಗಿತ್ತು. ಇನ್ನೊಂದು ತರಬೇಕಿತ್ತೇನೋ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ಗೆ ಇದು ತರಿಸಿದ್ದೆ. ನೆಕ್ಸ್ಟ್ ಯಾವುದು, ಟೊಮೊಟೊ ರಸ ಮಾಡೋಣ ಅಂತ ಅರ್ಜೆಂಟಾಗಿ ಈಗ ಸಾಂಬಾರು ಮಾಡಬೇಕು. ಬಟ್ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನಾನು ಸಾಮಾನ್ಯವಾಗಿ ರಸಮ್ಮೆಲ್ಲ ಜಾಸ್ತಿ ಮಾಡೋದೇ ಇಲ್ಲ. ಬಟ್ ಇವತ್ತು ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ತಿಂದಿದ್ದೆ, ಅವ್ರನ್ನ ಕೇಳ್ಕೊಂಡಿದ್ದೆ ಹೇಗೆ ಮಾಡೋದು ಅಂತ. ಸೊ ಅವ್ರು ಹೇಳ್ಕೊಟ್ಟಿದ್ರು ಟೊಮೊಟೊ ರಸಮ್ಮು ಮಾಡೋಣ. ಸಾಮಾನ್ಯವಾಗಿ ಎಲ್ಲರಿಗೂ ಟೊಮೊಟೊ ರಸಮ್ ಗೊತ್ತೇ ಇರುತ್ತೆ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿತ್ತು. ಸೊ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ಏನು ಅಂತ. ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಡ್ರೈ ಆಗಿ ರುಬ್ಕೋಬೇಕು. ನೀರು ಹಾಕ್ಬಾರ್ದು, ಹಾಗೆ ತರಿಯಾಗಿ ರುಬ್ಕೋಬೇಕು. ಜೊತೆಗೆ ಇದು ಹುಣಸೆ ಹುಳಿ ಮತ್ತು ಟೊಮೊಟೊನ ಇಟ್ಕೊಂಡಿದ್ದೀನಿ. ಕ್ಯೂಚಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಆ ಕಲರ್ ಕಾಣಿಸ್ತಿದೆ. ಒಗ್ಗರಣೆಗೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರುತ್ತೆ. ಒಗ್ಗರಣೆ ಸಾಸಿವೆ, ಕರಿಬೇವು, ಜೀರಿಗೆ
ಒಣಮೆಣ್ಸಿಕಾಯಿ ಎಲ್ಲ ಹಾಕೋದಿದ್ದೇ ಇರುತ್ತೆ, ಅದಂತೂ ಗೊತ್ತಿರುತ್ತೆ. ಅದ್ರ ಜೊತೆಗೆ ಹಸಿಮೆಣ್ಸಿಕಾಯಿ, ಆಚಿ ರಸಮ್ ಪೌಡರು, ಜೊತೆಗೆ ಕೊರಿಯಾಂಡರ್ ಪೌಡರ್, ಧನಿಯಾ ಪುಡಿ, ರಸಮ್ ಪುಡಿ, ಧನಿಯಾ ಪುಡಿ, ಇದು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಟೊಮೊಟೊ ರಸಮ್ ರೆಡಿ. ಸೊ ಬನ್ನಿ ಟೊಮೊಟೊ ರಸಮ್ ಮಾಡೋದು ಹೇಳ್ಕೊಡ್ತೀನಿ. ಬೈಕೋಬೇಡಿ, ಯಾವಳು ಡಿಫ್ರೆಂಟ್ ಆಗಿರೋ ಐಟಮ್ ತೋರಿಸೋಗ್ಬಿಟ್ಟು ಏನೇನೋ ತೋರಿಸ್ತಾಳೆ ಅಂತ ಅನ್ಕೋಬೇಡಿ. ಕೆಲವು ಹೌಸ್ ವೈಫ್ಗೆ ಇದು ಯೂಸ್ಫುಲ್ ಆಗುತ್ತೆ, ಅರ್ಜೆಂಟಾಗಿ ಕ್ವಿಕ್ಕಾಗಿ ರಸಮ್ ಮಾಡಬೇಕಾಗಿರುತ್ತೆ. ಈಗ ಬಿಡಿ ತುಂಬ ರೆಡಿಮೇಡಾಗಿ ಇನ್ಸ್ಟಂಟ್ ಮಸಾಲ ಪುಡಿ ಬಂದಿದೆ, ನೀರಾಗಿ ಬಿಸಿನೀರು ಹಾಕು, ಅದಕ್ಕೆ ಪುಡಿ ಹಾಕು ಮಾಡು. ಬಟ್ ಅದು ಸ್ವಲ್ಪ ಒಳ್ಳೆಯದಲ್ಲ. ಇದು ಹೇಳ್ಕೊಡ್ತಿದ್ದೀನಲ್ಲ, ಇದು ಒಳ್ಳೆಯದು, ಟ್ರೈ ಮಾಡಿ ಬನ್ನಿ. ಇದನ್ನು ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ರುಬ್ಕೊಂಡಿದ್ದೀನಿ, ಟ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಆ್ಯಕ್ಚುಲಿ ಇದನ್ನು ರುಬ್ಕೊಳ್ಳೋದಕ್ಕಿಂತ ಕಲ್ಲಲ್ಲಿ ಕುಟ್ಟಿ ರೆಡಿ ಮಾಡ್ಕೊಂಡ್ರೆ ಟೇಸ್ಟ್ ಇರುತ್ತೆ. ನಮ್ಮಲ್ಲಿ ಕುಟ್ಟಣಿಗೆ ಗೊತ್ತೇ ಇದೆ ಇರಲ್ಲ, ಸೊ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕೋಣ. ಸಾಸಿವೆ ಎಲ್ಲ ಡಬ್ಬಿಗೆ ಹಾಕ್ಕೊಂಡ್ಬಿಡಬೇಕು, ಟೈಮ್ ಇಲ್ಲ. ಮೆಣಸಿನಕಾಯಿ, ಮೆಂತ್ಯ, ಕರಿಬೇವು, ರುಬ್ಕೊಂಡಿರೋ ಮಸಾಲ ಹಾಕ್ತಿದ್ದೀನಿ. ಸ್ಪೂನಲ್ಲೂ ತೆಗಿಯೋದು ಹಾಕೋದು ಅವೆಲ್ಲ ಏನು ನಡೆಯಲ್ಲ. ಎಲ್ಲರೂ ಅಡುಗೆ ಮಾಡಬೇಕಾದ್ರೆ ಹಿಂಗೆ ಕೈಯಲ್ಲಿ ತೆಗೆದೇ ಹಾಕೋದು. ಸೊ ಹಿಂಗೆ ಸ್ಪೂನಲ್ಲಿ ಅಂತಾರೆ ಅಷ್ಟೇ, ಬಟ್ ಅದೆಲ್ಲ ಆಗಲ್ಲ. ವೀಡಿಯೋದಲ್ಲಿ ಮಾಡಬೇಕಲ್ಲ, ಸೊ ತೋರಿಸ್ತಾರಷ್ಟೇ, ಬಟ್ ಹಾಕೋದೇ ಹೀಗೆ. ಸ್ವಲ್ಪ ಮಿಕ್ಸ್ ಮಾಡಿ ಈಗೇನು ಹುಣಸೆಹಣ್ಣು ಟೊಮೊಟೊ ರಸ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ನೀರು ನೀವು ಅಷ್ಟು ಹಾಕೋಬೋದು. ಅರಿಶಿನ ಹಾಕ್ತೀನಿ. ರೆಡಿ ಮಾಡಬೇಕಾದ್ರೆ ಒಂದು ಟಿಪ್ ಕೊಡ್ತೀನಿ, ಏನಂದರೆ ಅಲ್ಲೇ ಐಟಮ್ ತೊಗೊಂಡು ಅಲ್ಲೇ ಹಾಕಿ ಅಲ್ಲೇ ಐಟಮ್ನ ಎಲ್ಲಿ ತೊಗೊಂಡಿದ್ರೋ ಅಲ್ಲೇ ಇಟ್ಟರೆ ಆವಾಗ ನಿಮಗೆ ಕೆಲಸ ಸ್ವಲ್ಪ ಈಸಿ ಆಗುತ್ತೆ, ರಿಸ್ಕ್ ಅನ್ಸಲ್ಲ. ಅಯ್ಯೋ ಎಲ್ಲನೂ ತೆಗೆದಿಟ್ಟಿದ್ದೀನಿ ಎತ್ತಿಡಬೇಕಲ್ಲ ಮಾಡಬೇಕಲ್ಲ ಅನ್ನೋ ರಿಸ್ಕ್ ಅನ್ಸಲ್ಲ. ಜೊತೆಗೆ ಎಷ್ಟೋ ಜನ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಹೀಗೆ ಮಾಡಬೇಕು ಅಂತ, ಅದು ಸ್ವಲ್ಪ ಎಕ್ಸ್ಟ್ರಾ ರಿಸ್ಕ್ ಅನಿಸುತ್ತೆ, ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಬಟ್ ಈಗ ನಮ್ಮ ಮನೆಗೆ ಅಂತ ರಸ ಮಾಡ್ಕೋತಿದ್ದೀನಿ, ಅದನ್ನೇ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಅಲ್ಲಲ್ಲೇ ಏನು ಸಾಮಾನು ತೊಗೊಂಡಿರ್ತೀನಿ, ಏನು ಐಟಮ್ ತೊಗೊಂಡಿರ್ತೀನಿ, ಅದ್ರ ಸಾಮಾನು ಅಲ್ಲಲ್ಲೇ ನಾನು ಇಡ್ತಾ ಇರ್ತೀನಿ. ಅಲ್ಲೇ ತೊಗೋತೀನಿ, ಅಲ್ಲೇ ಅದ್ರ ಪ್ಲೇಸ್ಗೆ ಅಲ್ಲೇ ಇಡ್ತೀನಿ. ನೀರು ಹಾಕಿದ್ದೀನಿ, ಎಷ್ಟು ಬೇಕಷ್ಟು ನೀರು ಹಾಕೋಬೋದು ಅಂದ ತಕ್ಷಣ ನೀವು ಹೋಗ್ಬಿಟ್ಟು ಒಂದು ಬಿನ್ನಿಗೆ ಒಯ್ಬೇಡಿ, ಎಷ್ಟು ಬೇಕಷ್ಟು ಹಾಕೊಂಡು. ಅದೇ ತಾನೇ ತಂದಿದ್ದೆ, ಅಂಗಡಿಯಿಂದ ಅದೇ ತಾನೇ ಧನಿಯಾ ತಂದಿದ್ದೆ, ಸೊ ಅಲ್ಲೇ ಇಟ್ಟಿದ್ದೆ. ಆಮೇಲೆ ಇಟ್ಕೋಣ ಬಾಕ್ಸ್ಗೆ ಅಂತ. ಸಾಮಾನ್ಯವಾಗಿ ಇವನ್ನೆಲ್ಲ ಹೊರಗಡೆ ನಾನು ಇಡೋದೆಲ್ಲ ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ, ಹುಳ ಆಗೋ ಚಾನ್ಸಸ್ ಇರುತ್ತೆ. ಧನಿಯಾ ಒಂದು ಹೇಗೆ ನೀರು ಹಾಕೋತೀರ ಹಾಗೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಚ್ಚಿ ಟೊಮೊಟೊ ರಸ ಪೌಡರ್, ಫಟಾಫಟ್ ಅಂತ ರಸ ಇಡಿ, ಚೆನ್ನಾಗಿ ಬಾರಿಸೋದೆ. ಏನಮ್ಮ ಐಸಾ ದೇ ಏನಕ್ಕೆ ಐಸು? ಯಾಕೆ ನೀನೇ ಕ್ಲೋಸ್ ಮಾಡು. ಅಂತಿದೆ. ತುಂಬ ವರ್ಷಗಳ ನಂತರ ರಸಮ್ ಮಾಡ್ತಾ ಇದ್ದೀನಿ. ಸೊ ಹೆಂಗೆ ಬರ್ತೋ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ರಸಮ್ ಮಾಡಿದಾಗೆಲ್ಲ ಹುಳಿ ಆಗ್ತಿರುತ್ತೆ. ಹುಳಿ ಅಂಶ ನನಗೆ ಇಷ್ಟ ಆಗಲ್ಲ. ರಸಮ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು, ರಸಮ್ಗೆ ಕೊತ್ತಂಬರಿ ಸೊಪ್ಪು ಮುಂದಾಗಿರಬೇಕು. ಫಸ್ಟ್ ರಸಮ್ಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರಬೇಕು. ರಸಮ್ ಪುಡಿನ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹೇಳೋದು ಮರ್ತೋಯ್ತು. ಸೊ ಅದಕ್ಕೆ ಹಾಕಿ ರಸಮ್ ಪುಡಿ ಹಾಕಲೇಬೇಕು, ಹಾಕಿದ್ರೇ ಸ್ವಲ್ಪ ಟೇಸ್ಟು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹಚ್ಚಿದ್ದೀನಿ, ಅದನ್ನು ಹಾಕ್ತೀನಿ ಅದ್ರ ಜೊತೆಗೆ. ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ.
ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಯಾವಾಗ ಹಾಕಿದ್ರು ಹಿಡಿಯುತ್ತೆ. ಬನ್ನಿ ಬನ್ನಿ ತೋರಿಸ್ತೀನಿ ಹಿಂಗಾಗಿದೆ ನೋಡಿ. ನಾನು ಯಾವಾಗಲೂ ಸಿಲ್ವರ್ ಪಾತ್ರೆಯಲ್ಲಿ ಅಡುಗೆ ಮಾಡೋದು. ಇಷ್ಟಪಟ್ಟು ಅಡುಗೆ ಮಾಡಿದ್ರೆ ಅಡುಗೆಲಿ ಒಂದು ಐಟಮ್ ಕಡಿಮೆ ಆದರೂ ಚೆನ್ನಾಗೇ ಆಗುತ್ತೆ, ಟೇಸ್ಟಿಯಾಗಿ ಆಗುತ್ತೆ. ಅದು ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಅಡುಗೆ ಮಾಡೋದು ಅಂದರೆ ಇಷ್ಟಪಟ್ಟು ಅಡುಗೆ ಮಾಡ್ತೀನಿ. ಸೊ ಒಂದೊಂದು ಐಟಮ್ ಇಲ್ಲ ಅಂದರೂ ಅಡ್ಜಸ್ಟ್ ಮಾಡ್ಕೊಂಡು ನಾನು ಮಾಡ್ತೀನಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಚೆನ್ನಾಗಾಗಿರುತ್ತೆ. ಟೇಸ್ಟಿ ಫುಡ್ ತಿಂದು ಹೆಲ್ದಿಯಾಗಿರಿ. ರೌಂಡ್ ಶೇಪು. ಓಕೆ, ನೆಕ್ಸ್ಟ್ ಯಾವ ಶೇಪ್ ಅದು? ಟ್ರಯಾಂಗಲ್, ಸರ್ಕಲ್, ಟ್ರಯಾಂಗಲ್. ಇನ್ನೊಂದು ಕಲ್ತಿದ್ದೀವಿ. ಎಷ್ಟು ಕಲ್ತಿದ್ದೀವಿ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು 4 ಜನಕ್ಕೆ ತಿಳಿಸಿದಾಗ ಗೊತ್ತಾಗುತ್ತೆ. ಸೊ ನಾವು ಕಲ್ತಿರೋದನ್ನ 4 ಜನಕ್ಕೆ ಕಲಿಸಿದ್ರೆ ಒಳ್ಳೆ ಕೆಲಸ ಅನಿಸುತ್ತೆ. ನನ್ನ ಪ್ರಕಾರ ಒಳ್ಳೆ ಕೆಲಸನೇ. ಸೊ ನೀವು ಕಲ್ತಿರೋದನ್ನ ಇನ್ನೊಂದಷ್ಟು ಜನಕ್ಕೆ ಎಕ್ಸ್ಪೋಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಎಷ್ಟು ಕಲ್ತಿರ್ತೀರೋ ಅಷ್ಟು ಒಳ್ಳೆಯದನ್ನು ಆದಷ್ಟು ಜನಗಳಿಗೆ ರೀಚ್ ಆಗಬೇಕು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರು ಕಲಿಯೋದು ತುಂಬಾ ಇರುತ್ತೆ, ದೊಡ್ಡವರಿಂದ ಚಿಕ್ಕ ಮಕ್ಕಳು ಕಲಿಯೋದು ತುಂಬಾ ಇರುತ್ತೆ.